ಅರಬ್ ರಾಷ್ಟ್ರಗಳಲ್ಲಿನ ಯುದ್ಧದಿಂದ ಮೊದಲು ಬರೆ ಬಿದ್ದಿದ್ದೇ ಅಡುಗೆ ಅನಿಲಕ್ಕೆ. ಅದರಲ್ಲೂ ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿದ್ದು ಒಂದೊಂದೇ ಉದ್ಯಮಗಳಿಗೂ ಬಾಗಿಲು ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ. ಇದರ ನಡುವೆ ಹೋಟೆಲ್ ಹೊರಗೆ ಬಿರಿಯಾನಿ ಮಾಡಿದ್ರೆ ಸೌದೆಯಲ್ಲೇ ಮಾಡ್ತಾ ಇದ್ದ ಹೋಳಿಗೆ ಖರೀದಿಗೆ ಜನ ಮುಗಿಬಿದ್ದಿದ್ರು. ಓಲೆ ಮುಖಾಂತರವಾಗಿ ಅಡುಗೆಗಳನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸೌದೆಯಲ್ಲೇ ಹೋಳಿಗೆ ತಯಾರು, ಖರೀದಿಗೆ ಮುಗಿಬಿದ್ದ ಜನ. ಇವತ್ತು ಯುಗಾದಿ, ನಾಳೆ ಹೊಸ ತಡುಕು. ಬೆಂಗಳೂರಿನಲ್ಲಿ ಇಂದು ಬೇಳೆ, ನಾಳೆ ಮೂಳೆ ಅನ್ನೋ ಮಾತಿದೆ. ಹೀಗಾಗಿ ಹೋಳಿಗೆ ಖರೀದಿಗಾಗಿ ಜನ ಮುಗಿಬಿದ್ದಿದ್ರು. ಮಲೇಶ್ವರಂನ ಹೋಳಿಗೆ ಮನೆ ಗ್ಯಾಸ್ ಸಮಸ್ಯೆಯಿಂದ ಬಂದ್ ಆಗಿತ್ತು. ಇವತ್ತು ಹೋಳಿಗೆಗೆ ಡಿಮಾಂಡ್ ಇದ್ದಿದ್ರಿಂದ ಸೌದೆ ಮೂಲಕವೇ ಹೋಳಿಗೆ ತಯಾರು ಮಾಡಿದ್ರು. ಹೋಳಿಗೆ ಖರೀದಿಗಾಗಿ ಜನ 100 ಮೀಟರ್ ವರೆಗೂ ಕ್ಯೂ ನಿಂತಿದ್ರು. ಪ್ರತಿ ವರ್ಷ 6 ರಿಂದ 7 ಸಾವಿರ ಹೋಳಿಗೆ ತಯಾರು ಮಾಡ್ತಿದ್ರು. ಆದ್ರೆ ಗ್ಯಾಸ್ ಸಮಸ್ಯೆಯಿಂದಾಗಿ 2,000 ಹೋಳಿಗೆ ಮಾತ್ರ ರೆಡಿಯಾಗಿದ್ವು. ಸೀಮೆ ಎಣ್ಣೆ ಸ್ಟವ್ ಮೊರೆ ಹೋದ ಹೋಟೆಲ್ ಮಾಲೀಕ. ಜೆಪಿ ನಗರದಲ್ಲಿರೋ ಆರೋಗ್ಯ ಆಹಾರ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಂಕಷ್ಟ ಎದುರಾಗಿದ್ದು ಮಾಲೀಕರು ಸೌದೆ ಒಲೆ, ಸೀಮೆ ಎಣ್ಣೆ ಸ್ಟವ್ ಮೊರೆ ಹೋಗಿದ್ದಾರೆ. ಇನ್ನು ಮೆನುವಿನಲ್ಲಿ ಕೆಲ ಐಟಂಗಳನ್ನ ಕಡಿತ ಮಾಡಲಾಗಿದೆ. ಇಲ್ಲಿ ಪ್ರತಿನಿತ್ಯ 40 ಐಟಂಗಿಂತ ಹೆಚ್ಚು ವೆರೈಟಿ ಅಡುಗೆಗಳು ಇರ್ತಿದ್ವು. ಆದ್ರೀಗ ಕೇವಲ 7 ರಿಂದ 8 ಐಟಂಗಳಿಗೆ ಇಳಿಸಲಾಗಿದೆ. ನಾವು ಪರ್ಯಾಂತವಾಗಿ ಒಂದು ಒಲೆಗಳನ್ನು ಇಟ್ಕೊಂಡಿದ್ದೇವೆ ಮತ್ತು ಡೀಸೆಲ್ ಹಾಕಿ ಸ್ಟೋವ್ಗಳನ್ನು ಇಟ್ಕೊಂಡು ಫ್ರೈ ಮಾಡುವಂಥ ಪದಾರ್ಥಗಳನ್ನು ಇಟ್ಕೊಂಡಿದ್ದೇವೆ. ಮತ್ತು ಸ್ಟೀಮ್ ಇದೆ ನಮ್ಮ ಹತ್ರ. ಟೀ ಕಾಫಿಗೆ ಬೇಕಾಗುವಂಥ ಎಲೆಕ್ಟ್ರಿಕ್ ಸ್ಟೋವ್ಗಳನ್ನು ಇಟ್ಕೊಂಡು ಉಪಯೋಗಿಸ್ತಾ ಇದ್ದೇವೆ. ತುಂಬ ಪ್ರಾಬ್ಲಮ್ಸ್ ಇದೆ ನಮ್ಮಲ್ಲಿ. ಆದರೆ ಬರುವಂಥ ಕಸ್ಟಮರಿಗೆ ಏನಾದರೂ ಮಾತ್ರ ಕೊಡಬೇಕೆಂಬ ಉದ್ದೇಶದಿಂದ ನಮ್ಮ ಓನರ್ಗಳು ಈ ಥರ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಇವತ್ತು ಗ್ರಾಹಕರಿಗೆ ಸೇವೆ ಕೊಡ್ತಾ ಇದ್ದೇವೆ. ಇನ್ನು ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಅಂಬೂರ್ ಬಿರಿಯಾನಿಗೂ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಇಲ್ಲದೆ ರಸ್ತೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಹೋಟೆಲ್ ಮಾಲೀಕರು. ಸಂಕಷ್ಟದಲ್ಲಿರೋ ಹೋಟೆಲ್ ಮಾಲೀಕರು ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಸುವಂತೆ ಕೋರಿ ಪ್ರಧಾನಿಯವರಿಗೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಮೂಲಕ ಪತ್ರ ಬರೆಯಲಾಗಿದ್ದು ಪ್ರಧಾನಿ ಭೇಟಿಗೆ ಸಮಯ ಕೇಳಲಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ಸ್ಥಗಿತದಿಂದ ಆಗಿರೋ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೋರಿ ಪತ್ರ ಬರೆಯಲಾಗಿದೆ. ನಟರಾಜ್ ಜೊತೆ ವಿನಯ್, ಟಿವಿ9 ಬೆಂಗಳೂರು.